ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದ ಯತೀಂದ್ರ ಹೇಳಿಕೆ. ನವೆಂಬರ್ ಕ್ರಾಂತಿಗೆ ಮುನ್ನಡಿ ಬರೆದ್ರ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಅನ್ನೋ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಸಿಎಂ ಕುರ್ಚಿಗೆ ಸಮರ್ಥ ಅಭ್ಯರ್ಥಿ ಅಂತ ಹೇಳಿದ್ದಕ್ಕೆ ಕಾರಣ ಏನಿರಬಹುದು? ಯಾಕೆ ಈ ಮಾತನ್ನು ಹೇಳಿದ್ರು, ಅದು ಕೂಡ ಇದೇ ಸಂದರ್ಭದಲ್ಲಿ ಅನ್ನೋದು ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಪುತ್ರನ ಹೇಳಿಕೆಯ ಹಿಂದಿರುವಂತಹ ಸತ್ಯ ಏನು? ಯತೀಂದ್ರ ಹೇಳಿಕೆಯಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ವತ ಕುದಿಯುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನವೆಂಬರ್ ಕ್ರಾಂತಿಗೆ ಮುನ್ನಡಿ ಬರೆದ್ರ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಅನ್ನೋದು ಈಗಿರುವಂತ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಸಿಎಂ ಕುರ್ಚಿಗೆ ಸಮರ್ಥ ಅಭ್ಯರ್ಥಿ ಹೀಗಂತ ಹೇಳಿದ್ ಯಾಕೆ? ಯಾರಿಗೆ ಮೆಸೇಜ್ ಪಾಸ್ ಮಾಡಿದ್ರು? ಈ ಸಂದರ್ಭದಲ್ಲಿ ಅಂದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ಡಿಸೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅಂತ ರಾಜಕಾರಣದಲ್ಲಿ ಸಿಕ್ಕಾಬಟ್ಟೆ ಸುದ್ದಿ ಇದೆ. ಈ ಸಂದರ್ಭದಲ್ಲೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಏನೋ ಒಂದು ರೀಸನ್, ಏನೋ ಒಂದು ಉದ್ದೇಶ, ಮುನ್ನೆಲೆ ಇರಬೇಕು ಅಲ್ವಾ? ಅದಲ್ದೇನೆ ಬೇರೆ ಯಾರೋ ನಾರ್ಮಲ್ ಶಾಸಕರು, ಸಚಿವರು ಈ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರೆ ಏನೋ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಬೋದಿತ್ತು. ಸ್ವತಃ ಸಿಎಂ ಪುತ್ರ ಯತೀಂದ್ರ ಅವರೇ ಈ ಒಂದು ಹೇಳಿಕೆಯನ್ನ ನೀಡಿರುವಂಥದ್ದು. ಸಿಎಂ ಪುತ್ರ ಯತೀಂದ್ರ ಅವರೇ ಈ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಕೂಡ ಏನೋ ಒಂದು ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇದೀಗಿಟ್ಕೊಳ್ಳಲಾಗ್ತಾ ಇದೆ. ಹಾಗಿದ್ರೆ ಸಿಎಂ ರೇಸ್ನಲ್ಲಿರುವಂಥವರಿಗೆ ಮೆಸೇಜ್ ಪಾಸ್ ಮಾಡಿದ್ರ, ಕೌಂಟರ್ ಕೊಟ್ರ, ಒಂದು ಕ್ಲಾರಿಟಿ ಕೊಟ್ರ, ಅಥವಾ ನಿಮಗೆ ನಾವು ಸಪೋರ್ಟ್ ಮಾಡಲ್ಲ ಅನ್ನೋದನ್ನು ಹೇಳಿದ್ರ? ಏನು ಹೇಳಿದ್ರು? ಹೈಕಮಾಂಡ್ ನಾಯಕರು ಇದಕ್ಕೆ ಏನು ಹೇಳ್ತಾರೆ? ನೋಟಿಸ್ ಕೊಡ್ತಾರಾ? ಮಾತಾಡಬೇಡಿ ಅಂತ ತಾಕೀತು ಮಾಡಿದ್ರು. ಈಗೇನು ಮಾತಾಡ್ತಾರೆ? ಖುದ್ದಾಗಿ ಸಿಎಂ ಪುತ್ರರೇ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ ಹಾಗಿದ್ರೆ ಖಂಡಿತವಾಗಿಯೂ ನವೆಂಬರ್ನಲ್ಲಿ ಕ್ರಾಂತಿ ಆಗೋದು ಕಾಂಗ್ರೆಸ್ನಲ್ಲಿ ಫಿಕ್ಸಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಇಲ್ಲಿವರೆಗೂ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಅನ್ನುವಂಥ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಆಪ್ತರು ಮಾತ್ರ ಮಾತಾಡ್ತಾ ಇದ್ರು. ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ರು, ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ರು, ರಾಜಣ್ಣ ಮಾತಾಡ್ತಾ ಇದ್ರು, ಮಹದೇವಪ್ಪನವರು ಮಾತಾಡ್ತಾ ಇದ್ರು. ಯತೀಂದ್ರ ಅವರು ಅಂಥದ್ದೇನು ಮಾತಾಡ್ತಾ ಇರಲಿಲ್ಲ. ಬಟ್ ಈಗ ಯತೀಂದ್ರ ಅವರು ಮಾತಾಡ್ತಾ ಇರೋದಿದೆಯಲ್ಲ, ಅಂದರೆ ಏನೋ ಒಂದು ಚರ್ಚೆ ಆಗಿದೆ, ಯಾವುದೋ ಲೆಕ್ಕಾಚಾರದಲ್ಲಿ ಇದ್ದಾರೆ, ಯಾರಿಗೂ ಗುರಿ ಇಟ್ಟು ಮಾತನಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. DKಗೆ ಗುರಿ ಇಟ್ರಾ ಅಥವಾ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಗುರಿ ಇಟ್ರಾ? ಯಾಕಂದರೆ ಅವರು ಕೂಡ ಸಿಎಂ ರೇಸ್ನಲ್ಲಿ ಇದ್ದಾರೆ. ಹಾಗಾಗಿ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಡನ್ ಆಗಿ ಸತೀಶ್ ಜಾರಕಿಹೊಳಿ ಸಮರ್ಥ ಅಭ್ಯರ್ಥಿ, ತಂದೆ ಥರ ಅವರು ಮಾರ್ಗದರ್ಶಕರಾಗಬೇಕು, ತಂದೆಯಂತೆಯೇ ಅವರ ನಿಲುವು ಕೂಡ ಈ ಥರ ವಹಿಸ್ಕೊಂಡು ಮಾತನಾಡಿರುವುದು ಚರ್ಚೆಗೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ DCM DKಶಿ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ತಾ ಇರುವಂಥ DKಶಿ, ನಿರಂತರವಾಗಿ ದೇವರ ಮೊರೆ ಹೋಗ್ತಾ ಇರುವ DK ಶಿವಕುಮಾರ್ ಅತ್ತ ದಲಿತ ಸಿಎಂ ಕೂಗಿನ ಮೂಲಕ ಕುರ್ಚಿ ಮೇಲೆ ಪರಮೇಶ್ವರ್ ಕೂಡ ಕಣ್ಣಿಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆಯೇ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇರೋದು. ಬೇಕೆಂದೇ ಸತೀಶ್ ಜಾರಕಿಹೊಳಿ ಹೆಸರನ್ನ ಮುನ್ನೆಲೆಗೆ ತಂದ್ರೆ ಯತೀಂದ್ರ ಇದು ಒಂದು ಸ್ಟ್ರಾಟರ್ಜಿನ? DCM ನಿಮ್ಮ ಹಾದಿ ಅಷ್ಟು ಸುಲಭ ಇಲ್ಲ, DK ಶಿವಕುಮಾರ್ ಅವರೇ ನೀವು ಅನ್ಕೊಂಡಂಗೆ ನೀವು ಸಿಎಂ ಆಗೋದು ಕಷ್ಟ ಇದೆ ಅಂತ ಒಬ್ಬರಾದ್ಮೇಲೆ ಒಬ್ಬರು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತಂದು ಬಿಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. DCM DKಶಿ ಪರಮೇಶ್ವರ್ಗೆ ಟಕ್ಕರ್ ಕೊಡೋಕೆ ಪ್ರಯತ್ನ ನಡೆಸಿದ್ರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇಲ್ಲ, ಹೈಕಮಾಂಡ್ ಹಂತದಲ್ಲೇ ಸತೀಶ್ ಹೆಸರು ಮುಂಚೂಣಿಯಲ್ಲಿ ಇದೆಯಾ? ಯಾಕಂದರೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಅಂದಾಗ ಇದೇ ಸತೀಶ್ ಹೆಸರು ಮುಂಚೂಣಿಯಲ್ಲಿ ಇತ್ತು. ಸಿಎಂ ಬದಲಾವಣೆ, ದಲಿತ ಸಿಎಂ ಅಂತ ಬಂದಾಗಲೂ ಕೂಡ ಇದೇ ಸತೀಶ್ ಹೆಸರು ಮುಂಚೂಣಿಯಲ್ಲಿ ಇತ್ತು. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಸತೀಶ್ ಅವರಿಗೆ ಮಣೆ ಹಾಕಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರಾ? ಚರ್ಚೆ ಆಗಿದೆಯಾ? ಅದನ್ನು ಗಮನದಲ್ಲಿ ಇಟ್ಕೊಂಡು ಯತೀಂದ್ರ ಅವರು ಮಾತನಾಡಿದ್ರಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಫಿಕ್ಸ್. ಹಾಗಾದರೆ ಯತೀಂದ್ರ ಅವರ ಈ ಹೇಳಿಕೆ ದೀಪಾವಳಿಯ ಖುಷಿಯಲ್ಲಿ ಇದ್ದವರಿಗೆ ಈಗ ಪಟಾಕಿ ಸಿಡ್ದಂಗೆ ಆಗಿದೆ. ಬೆಳಕಿನ ಹಬ್ಬವನ್ನು ಆಚರಿಸ್ತಾ ಇದ್ದಂಗೆನೆ ಇತ್ತ ಬಾಂಬ್ ಸಿಡಿಸಿರುವಂಥದ್ದು ಯತೀಂದ್ರ ಅವರ ಈ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈಗ ಪರಮೇಶ್ವರ್ ಅವ್ರ ಪರವಾಗಿ ಒಂದಷ್ಟು ಜನ ಬ್ಯಾಟ್ ಬೀಸ್ತಾರೆ, DK ಶಿವಕುಮಾರ್ ಅವ್ರ ಪರವಾಗಿ ಒಂದಷ್ಟು ಜನ ಬ್ಯಾಟ್ ಬೀಸ್ತಾರೆ. ಕಾಂಗ್ರೆಸ್ನಲ್ಲಿ ಈಗ ಸ್ಟೇಟ್ಮೆಂಟ್ಗಳ ವಾರ್ ಶುರುವಾಗುವಂಥ ಸಾಧ್ಯತೆ ಇದೆ. ಯತೀಂದ್ರ ಅವರು ಮಾತಾಡಿದ್ದೇ ತಡ, ಈಗ DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಅನೇಕರಿದ್ದಾರೆ. DKಶಿನೇ ಮುಂದಿನ ಸಿಎಂ ಅಂತ ಅವರೆಲ್ಲ ರೊಚ್ಚಿಗೆ ಹೇಳಬಹುದಾದ ಸಾಧ್ಯತೆ ಇದೆ. ಹೀಗೆ ಒಬ್ರಿಗೊಬ್ರು ಸ್ಟೇಟ್ಮೆಂಟ್ ಕೊಟ್ಕೊಂಡು ಕ್ರಾಂತಿ ಆಗೇ ಬಿಡುತ್ತಾ? ಹಾಗಾದರೆ ಕ್ರಾಂತಿಯ ನಿರೀಕ್ಷೆಯಲ್ಲಿ ಇದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನಿಜವಾಗ್ಲೂ ಯತೀಂದ್ರ ಅವರು ಕೊಟ್ಟಂಥ ಈ ಸ್ಟೇಟ್ಮೆಂಟ್ ಇದೀಗ ರಾಜಕೀಯವಾಗಿ ಒಂದಷ್ಟು ಚರ್ಚೆಗೆ ಕಾರಣವಾಗಿದ್ದಂತೂ ಸುಳ್ಳಲ್ಲ.
ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವ ಶುರುವಾಗಬಹುದಾದ ಕಾಲ ಸನ್ನಿಹಿತವಾಗಿದ್ದಂಗೆ ಕಾಣಿಸ್ತಾ ಇದೆ. ಯತೀಂದ್ರ ಅವರು ಸಡನ್ ಆಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮತ್ತು ಸಿಎಂ ಸಿದ್ದರಾಮಯ್ಯನವರ ವರ್ಚಸ್ಸು, ಸಿಎಂ ಸಿದ್ದರಾಮಯ್ಯನವರ ಸಿದ್ಧಾಂತಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಸೂಟಬಲ್ ಅಂತ ಹೇಳೋದ್ರ ಮುಖಾಂತರವಾಗಿ ಸಿದ್ದರಾಮಯ್ಯನವರ ಬಣದವರು, ಸಿದ್ದರಾಮಯ್ಯನವರ ಅಭಿಮಾನಿಗಳು, ಸಿದ್ದರಾಮಯ್ಯನವರ ಜೊತೆಗಿರುವ ಕಾರ್ಯಕರ್ತರು ಎಲ್ಲರೂ ಸತೀಶ್ ಜಾರಕಿಹೊಳಿ ಅವರ ಪರವಾಗಿಯೂ ಕೂಡ ಮಾತನಾಡಲಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ.